ಮಕ್ಕಳನ್ನ ಹೊರ್ಗಡೆ ಕರ್ಕೊಂಡು ಹೋದರೆ ಅವ್ರನ್ನ ಹಿಡಿಯೋದೇ ನಮಗೊಂದು ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ. ಹಾಯ್ ಆಲ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಪೂಜೆ ಮಾಡಿ ಮುಗಿಸಿ ನಾನು ಕೂಡ ಹೊರಟೆ. ನನ್ನ ರೆಡಿ ಆದರೂ ಈ ಮೇಡಮ್ನಂತೂ ಮೇಕಪ್ ಮುಗಿಯೋದೇ ಇಲ್ಲ. ಮನೆಗೆ ರೆಡಿಯಾಗಿ ಕಾರ್ ಬಂತು ಅಂತ ಹೊರಟು, ಅದರಲ್ಲಿ ಮೇಡಮನ್ನಂತೂ ಹಿಡಿಯೋಕ್ಕೆ ಆಯ್ತಿರ್ಲಿಲ್ಲ. ನೋಡಿ ಖುಷಿ, ಅವ್ರು ಖುಷಿ ಜಾಸ್ತಿ ಮಾಡೋಕ್ಕೆ ಅಂತ ಮತ್ತೆ ಇನ್ನೊಬ್ರು ಮೇಡಮ್ ಅವ್ರು ಬಂದರು. ಸರಿ ಆಯಿತು ಅಂತ ನಾವು ಮನೆಯೊಳಗೆ ಹೊರಟು ಅಲ್ಲಿ ಪೂಜೆ ಎಲ್ಲ ಮುಗಿಸ್ದಾದ್ಮೇಲೆ ಒಬ್ರು ನೆಂಟರು ಬಂದರು ನೋಡಿ. ಅದಕ್ಕೆ ನಮ್ಮ ಯಜಮಾನ್ರು ಈಗ ಬಂದಿದ್ದೀಯಲ್ಲ ಅಂತ ಬೈತಾಯಿದ್ರು. ಹೊಸ ಮನೆ ಆಗಿರೋದ್ರಿಂದ ಹಾಲು ಕೂಸ್ಕೊಂಡು 3 ಸತಿ. ಆಮೇಲೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ನೆಕ್ಸ್ಟು ಎಲ್ಲರಿಗೂ ಹಾಲು ಕೊಡಬೇಕಲ್ವ, ಸೊ ಹಾಗಾಗಿ ಲೋಟಗಳು ತುಂಬ ಶಾರ್ಟೇಜ್ ಇತ್ತು. ಯಾಕೆಂದರೆ ಬ್ಯಾಚುಲರ್ಸ್ ಮನೆ ಅಲ್ವಾ, ಹಾಗೆ ಶಾರ್ಟೇಜ್ ಇತ್ತು. ಕೊಡೋಣ ಅಂತ ಎಲ್ಲರಿಗೂ ಕೊಡ್ತಾಯಿದ್ರು. ನೋಡಿ ಈ ಹಣ್ಣ ಯಾವ ಲೋಟ ತಗೊಳುತ್ತೆ ಅಂತ. ಆ ಹಣ್ಣ ತಗೊಂಡ್ಬಿಟ್ಟು ಆ ಹಣ್ಣು ಮುಗ್ದ ಸ್ಮೈಲ್ ನೋಡಿ. ನೆಕ್ಸ್ಟು ಸ್ವಲ್ಪ ಸ್ವೀಟ್ ತಿನ್ಕೊಂಡು ಆಟ ಆಡ್ಕೊಂಡಿದ್ದು. ನೆಕ್ಸ್ಟು ತಿಂಡಿ ತರಕೆ ಅಂತ ಹೋಗಿದ್ರು, ತಿಂಡಿ ತೊಗೊಂಬಂದರು. ಇಡ್ಲಿ, ವಡೆ, ಚಟ್ನಿ ತಿನ್ಕೊಂಡು ಓಡೋಣ ಅಂತಿದ್ವಿ. ಇನ್ನು ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು. ಆಟ ಆಡ್ಕೊಂಡಾದ್ಮೇಲೆ ಅವ್ರ ಮಾಮ ಸಾಕು ಆಟ ಆಡಿದ್ದು ಬನ್ನಿ ಹೋಗೋಣ, ಲೇಟ್ ಆಯಿತು ಅಂತಂದರು. ಈಗ ಮೆಟ್ಲಿಳಿಬೇಕು. ಮೆಟ್ಲಿಳಿಬೇಕಾದ್ರೆ ನಾನು ಫಸ್ಟ್ ಹಿಡಿತೀನಿ. ನಿಧಾನ. ಏಯ್, ಸರಿ, ಎಲ್ಲ ಮುಗಿಸಿದ್ಮೇಲೆ ಅವ್ರಿಗೂ ಬಾಯ್ ಮಾಡ್ಬಿಟ್ಟು ನಾವು ಕೂಡ ಹೊರಟಿದ್ವಿ. ಸೊ ಕ್ಯಾಬ್ ಬುಕ್ ಮಾಡಿದ್ರು ನಮ್ಮ ಯಜಮಾನ್ರು ಅಂದ್ಬಿಟ್ಟು ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಕ್ಯಾಬ್ ಕೂಡ ಕ್ಯಾಬ್ ಬಂತು. ಎಲ್ಲರೂ ಕೂಡ ಮಾತಾಡ್ಕೊಂಡು ಬರ್ತಾಯಿದ್ವಿ. ನಮ್ಮ ಯಜಮಾನ್ರು ಕೂಡ ಮಾತಾಡ್ತಾಯಿದ್ರು. ಸರಿ ಆಯಿತು ಅಂತ ಬಂದು ಮನೆಗೆ ತಲುಪಿದ್ವಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.